प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಪ್ರಥಮಸ್ಕಂದದ ಅಧ್ಯಾಯ 11ನೇ ಶ್ಲೋಕ. ವದಂತಿ ತತ್ತ್ವವಿದಃ ಸತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದ್ಯತೆ. ಜ್ಞಾನಿಗಳು ತತ್ವಜ್ಞಾನವನ್ನ ಪಡೆಯಬೇಕು ಅನ್ನೋ ಉದ್ದೇಶದಿಂದಲೇನೆ ಕರ್ಮಾಚರಣೆಯನ್ನ ಮಾಡ್ತಾರೆ. ಕರ್ಮವನ್ನ ಆಚರಣೆ ಮಾಡೋದರ ನಿಜವಾದ ಫಲ ಅದು ತತ್ವಜ್ಞಾನವನ್ನ ಪಡೆಯೋದು ಅಂತ ಹಿಂದೆ ಹೇಳಿದರು. ಹಿಂದಿನ ಶ್ಲೋಕದಲ್ಲಿ ತತ್ವವನ್ನ ಯಾರು ಜಿಜ್ಞಾಸ ಮಾಡ್ತಾರೋ, ತತ್ವವನ್ನ ತಿಳಿಯಬೇಕು ಅಂತ ಯಾರಿಗೆ ಅಪೇಕ್ಷೆ ಇದೆಯೋ ಅವರು ಅಂತ ಹೇಳಿದರು. ತತ್ವ ಅಂದ್ರೆ ಏನು? ನಿಜವಾದ ತತ್ವ ಯಾವುದು? ತತ್ವವನ್ನ ತಿಳ್ಕೊಳ್ಬೇಕು ಅಂತ ಹೊರಟವರೆಲ್ಲ ಏನ್ ತಿಳ್ಕೊಳ್ತಾರೆ? ತತ್ವ ಅಂದ್ರೆ ಏನು ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವದಂತಿ ತತ್ ತತ್ವವಿದಃ. ತತ್ವಜ್ಞಾನಿಗಳು ಯಾವುದನ್ನ ತತ್ವ ಅಂತ ಹೇಳ್ತಾರೆ ಅಂದ್ರೆ, ಯಾವ ಭಗವಂತನಿಗೆ ಸರಿಸಮಾನರು ಮತ್ತೊಬ್ಬರಿಲ್ಲವೋ, ಯಾವ ಭಗವಂತ ಜ್ಞಾನಸ್ವರೂಪನಾಗಿದ್ದಾನೋ ಅಂತಹ ಜ್ಞಾನ, ಆ ಜ್ಞಾನಕ್ಕೆ ಸಮಾನವಾದದ್ದು ಮತ್ತೊಂದಿಲ್ಲ ಜಗತ್ತಿನಲ್ಲಿ, ಅಂಥದ್ದನ್ನ ತತ್ವ ಎಂಬುದಾಗಿ ಕರೀತಾರೆ ಅಂತ ಅರ್ಥ. ತತ್ವವಿದಃ ತತ್ವಂ ಇತಿ ವಕ್ಷ್ಯತೆ. ಅವನನ್ನ ತತ್ವ ತತ್ವ ಎಂಬುದಾಗಿ ಕರೀತಾರೆ. ಅವನಿಗೆ ಬ್ರಹ್ಮ ಅಂತ ಕೂಡ ಶಾಸ್ತ್ರದಲ್ಲಿ ವ್ಯವಹಾರ ಇದೆ. ಪರಮಾತ್ಮ ಅಂತ ಕೂಡ ಕರೀತಾರೆ. ಕೆಲವು ಕಡೆಗೆ ಭಗವಾನ್ ಅಂತ ಕೂಡ ಕರೀತಾರೆ ಅಂತ ಇದ್ದಾರೆ. ಸ್ಪಷ್ಟವಾಗಿ ತತ್ವ ಅಂದ್ರೆ ಯಾವುದು ಅನ್ನೋದನ್ನ ಬಿಡಿಸಿ ಹೇಳ್ತಾ ಇದ್ದಾರೆ. ತತ್ವ ಅಂತಂದ್ರೆ ಅವನೇ ಭಗವಂತ. ಆ ಭಗವಂತನನ್ನೇ ಶಾಸ್ತ್ರದಲ್ಲಿ ಪರಮಾತ್ಮ ಅಂತ ಕೂಡ ಕೆಲವು ಕಡೆ ಹೇಳ್ತಾರೆ.
ಮತ್ತೆ ಕೆಲವು ಕಡೆಗೆ ಬ್ರಹ್ಮ ಅನ್ನೋ ಶಬ್ದದಿಂದ ಹೇಳ್ತಾರೆ, ತತ್ವ ಅಂತ ಕೂಡ ಕರೀತಾರೆ. ಹೀಗೆ ಶಬ್ದಗಳಿಂದ ಕರೆಸಿಕೊಂಡು ತನಗೆ ಸರಿಸಮಾನವಿಲ್ಲವನಾಗಿ ಜ್ಞಾನಸ್ವರೂಪನಾಗಿ ಇರ್ತಕ್ಕಂಥವನೇ ಭಗವಂತ. ಅಂತಹ ಭಗವಂತನೇ ತತ್ವ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಯದ್ ಜ್ಞಾನಂ ಅದ್ವಯಂ ಅಂತ ಇದೆ. ಇಲ್ಲಿ ಅದ್ವಯಂ ಅನ್ನೋ ಶಬ್ದಕ್ಕೆ ಕೆಲವರು ಎರಡನೇ ವಸ್ತು ಇಲ್ಲ, ಒಂದೇ ಏಕಮಾತ್ರ ಪರಬ್ರಹ್ಮ ಒಬ್ಬನೇ ಸತ್ಯ, ಉಳಿದದ್ದೆಲ್ಲವೂ ಕೂಡ ಮಿಥ್ಯಾ. ಯಾಕೆ ಅಂದ್ರೆ ಭಾಗವತ ಸ್ಪಷ್ಟವಾಗಿ ಹೇಳ್ತಾ ಇದೆ ಅದ್ವಯಂ ಅಂತ. ಅದ್ವಯಂ ಅಂದ್ರೆ ದ್ವಯ ಇಲ್ಲ, ಎರಡನೇ ವಸ್ತು ಇಲ್ಲ, ಇರೋದು ಒಂದೇ, ಅದು ಬ್ರಹ್ಮ. ಬ್ರಹ್ಮೈವ ಸತ್ಯಂ ಜಗನ್ಮಿಥ್ಯಾ ಅಂತ ಹೀಗೆಲ್ಲ ತಪ್ಪು ಅರ್ಥ ಮಾಡ್ಕೊಳ್ತಾರೆ. ಇಲ್ಲಿ ಅದ್ವಯಂ ಅನ್ನೋ ಶಬ್ದಕ್ಕೆ ಈ ರೀತಿ ತಪ್ಪು ತಿಳ್ಕೊಂಡು ಬ್ರಹ್ಮ, ಪರಮಾತ್ಮ, ಭಗವಾನ್ ಎಂಬ ಶಬ್ದಗಳಿಂದ ಕರೆಸ್ಕೊಳ್ತಕ್ಕಂತಹ ಯಾವ ಭಗವಂತ ಇದ್ದಾನೆ ಅವನೊಬ್ಬನೇ ಸತ್ಯ, ಆ ಬ್ರಹ್ಮ ಬಿಟ್ರೆ ಉಳಿದದ್ದೆಲ್ಲವೂ ಮಿಥ್ಯಾ. ಯಾಕೆ ಅದ್ವಯಂ, ಅವನನ್ನ ಅದ್ವಯ ಅಂತ ಕರೆದಿದೆ ಶಾಸ್ತ್ರ. ದ್ವಯ ಇಲ್ಲ, ಎರಡನೇ ವಸ್ತು ಇಲ್ಲ, ಇರೋದು ಒಂದೇ ವಸ್ತು, ಹಾಗಾರೆಲ್ಲ ಉಳಿದದ್ದೆಲ್ಲ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಮಿಥ್ಯಾ ಅಂತ. ಹೀಗೆ ಈ ಪ್ರಪಂಚ ಮಿಥ್ಯಾಭೂತವಾದದ್ದು, ಭಗವಂತನೊಬ್ಬನೇ ಸತ್ಯ ಅಂತ ಹೀಗೆಲ್ಲ ಅರ್ಥ ತಿಳ್ಕೊಂಡಿದ್ದಾರೆ. ಆದರೆ ಅದಲ್ಲ ಅರ್ಥ, ಅದಕ್ಕೆ ಸರಿಯಾದ ಅರ್ಥ ಅದ್ವಯಂ ಅಂದ್ರೆ ಭಗವಂತ ಅವನಿಗೆ ಸರಿಸಮಾನನಾದವನು ಮತ್ತೊಬ್ಬ ಎರಡನೇ ವ್ಯಕ್ತಿ ಇಲ್ಲ ಅಂತ ಅರ್ಥ. ಯಾವ ಭಗವಂತ ಇದ್ದಾನೆ, ಪರಮಾತ್ಮ, ಬ್ರಹ್ಮ, ಭಗವಾನ್ ಅಂತ ಕರೆಸ್ಕೊಳ್ತಕ್ಕಂತಹ ಯಾವ ತತ್ವ ಇದೆ, ಆ ತತ್ವಕ್ಕೆ ಸರಿಸಮಾನವಾದ ತತ್ವ ಜಗತ್ತಿನಲ್ಲಿ ಮತ್ತೊಂದಿಲ್ಲ ಅಂತ ಅರ್ಥ. ಭಗವಂತ ಸರ್ವೋತ್ತಮ, ಅವನಿಗೆ ಸಮಾನನಾದದ್ದು ಮತ್ತೊಂದು ಇಲ್ಲ ಅನ್ನೋದನ್ನ ಅನೇಕ ಶಾಸ್ತ್ರಗಳು, ಮಹಾಭಾರತ, ಅನೇಕ ಪುರಾಣಗಳು ಎಲ್ಲ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ನಾರಾಯಣ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ, ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ, ಸತ್ಯಂ ಸತ್ಯಂ ಪುನಃ ಸತ್ಯಂ, ನಾರಾಯಣ ಪರೋ ನಾಸ್ತಿ ಅಂತ ಹೀಗೆ ನಾನಾ ವಾಕ್ಯಗಳು ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ನಮಗೆ ಸಿಕ್ಕದು. ಈ ಎಲ್ಲ ವಾಕ್ಯಗಳಿಗೆ ಸರಿಯಾಗಿ ಅರ್ಥವನ್ನ ನಾವು ಮಾಡಬೇಕಾಗಿದ್ರೆ, ಈ ಎಲ್ಲ ವಾಕ್ಯಗಳಿಗೆ ಏಕಾರ್ಥವನ್ನ ಮಾಡಬೇಕಾಗಿದ್ರೆ ಇಲ್ಲಿ ಅದ್ವಯಂ ಅನ್ನೋ ಶಬ್ದಕ್ಕೆ ಅದೇ ಅರ್ಥ. ಅಂತಹ ನಾರಾಯಣನಿಗೆ ಸಮಾನನಾದ ದ್ವಿತೀಯ ವಸ್ತು ಮತ್ತೊಂದಿಲ್ಲ, ಸರ್ವೋತ್ತಮ ಅವನ ಒಬ್ಬನೇ, ಅವನಿಗೆ ಸರಿಸಮಾನನಾದವರು ಮೂರು ಕಾಲದಲ್ಲಿಯೂ ಕೂಡ ಇಲ್ಲ ಅಂತ ಅರ್ಥ ಅದಕ್ಕೆ. ಅದು ಬಿಟ್ಟು ಅವನನ್ನು ಬಿಟ್ರೆ ಉಳಿದದ್ದೆಲ್ಲವೂ ಮಿಥ್ಯಾ ಅಂತ ಹಾಗರ್ಥ ಅಲ್ಲ. ಹಾಗಾಗಿ ಅದ್ವಯಂ ಯದ್ ಜ್ಞಾನಂ ಅದ್ವಯಂ, ಯಾವ ಜ್ಞಾನಕ್ಕೆ ಸರಿಸಮಾನವಾದ ಜ್ಞಾನ ಮತ್ತೊಂದಿಲ್ಲವೋ ಅಂದ್ರೆ ಜ್ಞಾನಸ್ವರೂಪಿಯಾದ ಭಗವಂತನಿಗೆ ಅಂತ ಅರ್ಥ. ಅವನು ಜ್ಞಾನಸ್ವರೂಪಿ, ಅಂತಹ ಜ್ಞಾನಸ್ವರೂಪಿಯಾದ ಸರಿಸಮಾನನಿಲ್ಲದ ಆ ವ್ಯಕ್ತಿಯನ್ನೇ ತತ್ವ ಎಂಬುದಾಗಿ ಕರೀತಾರೆ. ಅವನನ್ನೇ ಬ್ರಹ್ಮ, ಪರಮಾತ್ಮ ಮತ್ತು ಭಗವಾನ್ ಎಂಬ ಶಬ್ದದಿಂದ ಕರೀತಾರೆ ಅಂತ ಅರ್ಥ. ಕೇಳಿಸ್ತಾ ಇದೆಯಾ ಸರಿಯಾಗಿ? ಆಚಾರ್ಯ, ಭಗವಂತ ಮಿಥ್ಯಾ ಅಂತ ಹೇಳಿದ್ರೆ ಮಿಥ್ಯಾ ಅಂದ್ರೆ ಸುಳ್ಳು ಅಂತ ಅರ್ಥ. ಮಿಥ್ಯಾ ಅಂತ ಮಾಯಾವಾದಿಗಳು ಜಗತ್ತನ್ನ ಮಿಥ್ಯಾ ಅಂತ ಹೇಳ್ತಾರೆ, ಭಗವಂತನನ್ನಲ್ಲ. ಭಗವಂತ ಮಾತ್ರ ಸತ್ಯ, ಉಳಿದದ್ದೆಲ್ಲವೂ ಮಿಥ್ಯಾ ಅಂತ. ಭಗವಾನ್ ಅದ್ವಯಂ ಅಂದ್ರೆ ಅವನೊಬ್ಬನೇ, ಅವನನ್ನು ಬಿಟ್ರೆ ದ್ವಯ ಇಲ್ಲ, ಇನ್ನೊಂದಿಲ್ಲ, ಎರಡನೇ ವಸ್ತುವೇ ಇಲ್ಲ ಅಂತ ಹೇಳಿ ಈ ಪ್ರಪಂಚ ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇರೋದೆಲ್ಲವೂ ಕೂಡ ಮಿಥ್ಯಾ. ಮಿಥ್ಯಾ ಅಂದ್ರೆ ಸುಳ್ಳು. ಸುಳ್ಳು ಅಂದ್ರೆ ಅದೊಂದು ರೀತಿ ಮಿಥ್ಯಾ. ನಾವು ಮಿಥ್ಯಾ ಶಬ್ದಕ್ಕೆ ಸುಳ್ಳು ಅಂತ ಅರ್ಥ ಹೇಳಬಾರ್ದು ಆಕ್ಚುಲಿ. ಯಾಕಂದ್ರೆ ಅವ್ರ ಮಾಯಾವಾದಿಗಳು ಮಿಥ್ಯಾ ಅಂದ್ರೆ ಸುಳ್ಳು ಅಂತ ಹೇಳೋದಿಲ್ಲ. ಸುಳ್ಳು ಅಂದ್ರೆ ನಾವೇನೀಗ ವ್ಯವಹಾರ ಮಾಡ್ತೇವೆ ಆ ಸುಳ್ಳಲ್ಲ, ಸತ್ಯ ಸುಳ್ಳು ಅಂತೇನು ವ್ಯವಹಾರ ಮಾಡ್ತಾ ಇದ್ದೇವೆ ಇದಲ್ಲ ಅಂತಾರ ಅವರು.
ಸುಳ್ಳು ಅಲ್ಲ, ಸತ್ಯನ ಅಂದ್ರೆ ಸತ್ಯವೂ ಅಲ್ಲ. ಆ ಥರ ವಿಚಿತ್ರವಾದ ಒಂದು ಮಿಥ್ಯಾತ್ವವನ್ನ ಹೇಳ್ತಾರೆ ಅವರು. ಆದ್ರೆ ನಮಗೆ ಇವಾಗ ಡಿಕ್ಷನರಿಯಲ್ಲಿ ಸಿಗೋದು ಮಿಥ್ಯಾ ಅನ್ನೋ ಶಬ್ದಕ್ಕೆ ಸುಳ್ಳು ಅಂತಾನೆ ಅರ್ಥ. ಸತ್ಯ ಮತ್ತು ಮಿಥ್ಯ ಎರಡೇ ಇರೋದು ಜಗತ್ತಿನಲ್ಲಿ. ಒಂದು ಅಸತ್ಯ ಆಗಿರ್ಬೇಕು, ಇಲ್ಲ ಮಿಥ್ಯ ಆಗಿರ್ಬೇಕು, ಎರಡರಲ್ಲಿ ಯಾವ್ದಾದ್ರು ಒಂದು. ಆದ್ರೆ ಅವರು ಹೇಳೋ ಮಿಥ್ಯಾತ್ವನೇ ಬೇರೆ. ಅವರು ಈ ಕಡೆ ಸತ್ಯವೂ ಅಲ್ಲ, ಈ ಕಡೆ ಸುಳ್ಳು ಅಲ್ಲ, ಅಂತಹ ಒಂದು ಪರಿಸ್ಥಿತಿ ಮಧ್ಯದ್ದು ಸದಸದ್ ವಿಲಕ್ಷಣ ಅಂತ ಹೇಳ್ತಾರೆ, ಅನಿರ್ವಚನೀಯ ಅಂತ ಹೇಳ್ತಾರೆ. ಹೀಗೆ ಬೇರೆ 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 ಶಬ್ದಗಳಿಂದ ಅದನ್ನ ಕರೀತಾರೆ. ಅದನ್ನ ಮಿಥ್ಯಾ ಅಂತ ಹೇಳ್ತಾರೆ. ಅಂತೂ ಸತ್ಯ ಅವ್ರು ಹೇಳೋ ಪ್ರಕಾರ ಈ ಜಗತ್ತು ಸತ್ಯ ಅಲ್ಲ, ಸತ್ಯ ಭಗವಂತ ಒಬ್ಬನೇ, ಉಳಿದದ್ದೆಲ್ಲವೂ ಮಿಥ್ಯಾ ಅಂತ ಹೀಗೆ ಅವರು ವ್ಯವಹಾರ ಮಾಡ್ತಾರೆ. ಅದು ಸರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯ ನಾರಾಯಣ ಇಲ್ಲೊಂದು ವಾಕ್ಯ ಕೊಟ್ಟಿದ್ದಾರೆ, ಅದು ಸ್ವಲ್ಪ ಅರ್ಥ ಹೇಳ್ರಿ. ನೀವು ಹೇಳಿದ ಅರ್ಥ ಬರ್ತದೆ, ಬಟ್ ಸರಿ ಅರ್ಥ ಅಲ್ಲ. ತಥಾಚ ಬಾಲ್ವೇಯ ಶ್ರುತಿ ಸಾ ಪುರುಷಗ ಸ ಅದ್ವೈತ ಇತಿ ನ ಹಿ ಏನಮಪಿ ಕಶ್ಚನ ನ ಹಿ ಏನಂ ಅಪಿ ಕಶ್ಚನ ಇತಿ. ಈಗ ನಾನೇನ್ ಹೇಳಿದೆ, ಇದಕ್ಕೆ ಬಾಲ್ಯವೇಯ ಶ್ರುತಿ ಅನ್ನ ದೃಷ್ಟಾಂತವಾಗಿ ಕೊಡ್ತಾ ಇದ್ದಾರೆ ಆಚಾರ್ಯ. ಈಗ ಅದ್ವಯಂ ಅನ್ನೋ ಶಬ್ದಕ್ಕೆ ದ್ವಿತೀಯ ವಸ್ತು ಇಲ್ಲ, ಉಳಿದದ್ದೆಲ್ಲವೂ ಕೂಡ ಮಿಥ್ಯಾ ಅಂತಾನೆ ಯಾಕೆ ಅರ್ಥ ಮಾಡಬಾರದು? ನೀವು ಹೇಳಿದ ಹಾಗೆ ಅದ್ವಯಂ ಅನ್ನೋದಕ್ಕೆ ಸರಿಸಮಾನವಾದದ್ದಿಲ್ಲ, ಭಗವಂತನಿಗೆ ಸಮಾನನಾದವನು ದ್ವಿತೀಯ ವಸ್ತು ಮತ್ತೊಂದಿಲ್ಲ ಅಂತ ಹೀಗೆ ಯಾಕೆ ಅರ್ಥ ಮಾಡಬೇಕು ಅಂತಂದ್ರೆ, ಬಾಲ್ಯವೇಯ ಶ್ರುತಿ ಸ್ಪಷ್ಟವಾಗಿ ಅದ್ವಯ ಅನ್ನೋ ಶಬ್ದಕ್ಕೆ ಏನರ್ಥ ಅನ್ನೋದನ್ನ ಬಿಡಿಸಿ ಹೇಳ್ತಾ ಇದೆ ಅಂತ ಆ ಶ್ಲೋಕವನ್ನ, ಬಾಲ್ಯವೇಯ ಶ್ರುತಿಯಲ್ಲಿರ್ತಕ್ಕಂತಹ ವಾಕ್ಯವನ್ನ ಉದಾಹರಣೆ ಮಾಡ್ತಾ ಇದ್ದಾರಲ್ಲ ಆಚಾರ್ಯ. ಅಲ್ಲ, ಅದು ಅರ್ಥ, ಅದು ಆ ವಾಕ್ಯ ಅರ್ಥ ಅಲ್ಲ, ಹೆಂಗ ಅರ್ಥ ಮಾಡಿಕೊಂಬೋದನ್ನ ಕೇಳಿದೆ. ಸ ಪುರುಷ, ಆ ಪುರುಷ ಏನಿದ್ದಾನೆ ಅವನು ಅದ್ವಯ ಅಂದ್ರೆ ಅವನಿಗೆ ಆ ಪುರುಷನನ್ನ ಅದ್ವಯ ಇತಿ, ಯಾವ ಪುರುಷ ಇದ್ದಾನಲ್ಲ ಆ ಪುರುಷನೇ ಅದ್ವಯ ಅಂದ್ರೆ, ಅದ್ವಯ ಅಂದ್ರೆ ಏನು ಅನ್ನೋದನ್ನ ಹಾಗೆ ಮುಂದುವರಿಸ್ತಾ ಹೇಳ್ತಾರೆ. ಓದಿ ಇನ್ನೊಂದ್ಸಲ ಸರಿಯಾಗಿ. ನ ಹಿ ಏನಂ ಅಭಿ ಕಶ್ಚನ ನ ಹಿ ಏನಂ ಅಪಿ ಕಶ್ಚನ ಇತಿ. ಅಂದ್ರೆ ಇವನಿಗಿಂತ ಉತ್ತಮರು ಯಾರೂ ಇಲ್ಲ, ಇವನಿಗೆ ಸಮಾನರು ಯಾರೂ ಇಲ್ಲ ಅಂತ. ಏನಂ ಅಭಿ ಅಂದ್ರೆ ಇವನಿಗಿಂತ ಉತ್ತಮರು ಯಾರೂ ಇಲ್ಲ, ಇವನಿಗಿಂತ ಉತ್ತಮರು ಇಲ್ಲ, ಇವನಿಗಿಂತ ಸರಿಸಮಾನರು ಯಾರೂ ಇಲ್ಲ, ಹಿಂದೆನೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಬರೋದಿಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ಬಾಲ್ಯವೇಯ ಶ್ರುತಿ ಹೇಳ್ತಾ ಇದೆ. ಎಲ್ಲ ಪದಗಳಿಗೆ ಅರ್ಥ ಆಯ್ತಾ ಅಲ್ಲಿ? ಅರ್ಥ ಆಯ್ತಾ ಸರ್? ಮುಂದೆ 12ನೇ ಶ್ಲೋಕ. ಸತ್ತಾ ಮಾತ್ರಂ ತು ಯತ್ಕಿಂಚಿತ್ ಸದಸಚ್ಚಾ ವಿಶೇಷಣಂ ಉಭಾಭ್ಯಾಂ ಭಾಷ್ಯತೆ ಸಾಕ್ಷಾತ್ ಭಗವಾನ್ ಕೇವಲ ಸ್ಮೃತಃ. ಈ ಶ್ಲೋಕವು ಕೂಡ ಸ್ವಲ್ಪ ಹಾಗೆ ಇದೆ, ಸಾಧಾರಣ ಎಲ್ರಿಗೂ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಇಲ್ಲಿ ಭಗವಂತನನ್ನ ಕೇವಲ ಅಂತ ಕರಿತಾ ಇದ್ದಾರೆ. ಭಗವಂತ ಹಿಂದೆ ಬ್ರಹ್ಮ, ಪರಮಾತ್ಮ ಅಂತೆಲ್ಲ ಹೇಳಿದ್ರು, ಅವನನ್ನ ಭಗವಾನ್ ಎಂಬ ಶಬ್ದಗಳಿಂದ ಕರೆಸ್ಕೊಳ್ಳ. ಹಾಗೆ ಆ ಭಗವಂತನನ್ನ ಕೇವಲ ಅಂತ ಕೂಡ ಕರೆಯೋದುಂಟು. ಅವನು ಕೇವಲ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಯಾಕೆ ಕೇವಲ ಅಂದ್ರೆ ಏನು, ಯಾಕೆ ಕೇವಲ ಅಂತ ಕರೆಸ್ಕೊಳ್ತಾ ಇದ್ದಾನೆ ಅಂತನ್ಲಿಕ್ಕೆ ಕಾರಣವನ್ನ ಕೊಡ್ತಾ ಇದೆ ಭಾಗವತ. ಯತ್ಕಿಂಚಿತ್ ಸಸಚ್ಚಾ ವಿಶೇಷಣಂ ಭಗವಾನ್ ಉಭಾಭ್ಯಾಂ ಭಾಷ್ಯತೆ ಸಾಕ್ಷಾತ್ ಅತಃ ಕೇವಲ ಸ್ಮೃತಃ ಅಂತ. ಯಾಕೆ ಭಗವಂತ ಕೇವಲ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತಂದ್ರೆ, ಅವನು ಚಿದಾನಂದ ಸ್ವರೂಪಿಯಾಗಿರ್ತಕ್ಕಂಥವನು.
ಅವನ ಶರೀರವೇ ಆನಂದಮಯವಾಗಿರ್ತಕ್ಕಂತಹ ಶರೀರ. ಅಂತಹ ಆನಂದ ರೂಪಿಯಾದ ಆ ಭಗವಂತನ ಜ್ಞಾನ ಅದು ನಮ್ಮಂತೆ ಈ ವಿಷಯ ಪದಾರ್ಥಗಳನ್ನ ಇಂದ್ರಿಯಗಳಿಗೆ ಕಂಡಾಗ ಹುಟ್ಟಿದ ಜ್ಞಾನ ಅಲ್ಲ. ನಮಗೆಲ್ಲ ಯಾವುದಾದ್ರೂ ಇಂದ್ರಿಯಗಳಿಂದ ವಿಷಯ ಪದಾರ್ಥಗಳ ಸಂಪರ್ಕ ಆದಾಗ ಜ್ಞಾನ ಬರ್ತದೆ. ಉದಾಹರಣೆಗೆ ಕಣ್ಣಿನಿಂದ ಘಟಪಟ ಮೊದಲಾದ ಯಾವುದಾದ್ರೂ ಪದಾರ್ಥಗಳನ್ನ ನಾವು ನೋಡಿದಾಗ ಅಯಂ ಘಟಃ, ಇದು ಮಡಕೆ, ಇದು ಬಟ್ಟೆ ಅಂತ ಜ್ಞಾನ ಬರ್ತದೆ. ಈ ವಸ್ತುವಿನ ಜ್ಞಾನ ನಮಗೆ ಬರಬೇಕಾಗಿದ್ರೆ ಇಂದ್ರಿಯಕ್ಕೂ ವಿಷಯ ಪದಾರ್ಥಗಳಿಗೂ ಸಂಪರ್ಕ ಆಗಬೇಕು. ಅಂದ್ರೆ ಇದು ಸ್ಥೂಲವಾದ ಪ್ರಪಂಚ, ಎದುರಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಸ್ಥೂಲವಾದ ವಸ್ತು. ಆ ಸ್ಥೂಲವಾದ ವಸ್ತುವಿಗೂ ಸೂಕ್ಷ್ಮವಾದ ಇಂದ್ರಿಯ ಅನ್ನೋದು ಸೂಕ್ಷ್ಮ, ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಯಾವ ಇಂದ್ರಿಯಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣು ಅಂತೇವೆ ನಾವು. ಕಣ್ಣು ಅಂದ್ರೆ ನಾವು ಕಣ್ಣಿನ ಗುಡ್ಡೆಯನ್ನ ಮಾತ್ರ ನಾವು ನೋಡ್ತಾ ಇರೋದು, ಅದ್ರ ಒಳಗೆ ಇರೋದು ನಿಜವಾದ ಕಣ್ಣು, ದೃಷ್ಟಿ, ಚಕ್ಷುರ್ ಇಂದ್ರಿಯ. ಯಾವ ಇಂದ್ರಿಯಗಳು ಕೂಡ ಯಾರಿಗೂ ಗೋಚರ ಆಗೋದಿಲ್ಲ, ಅದು ಬಹಳ ಸೂಕ್ಷ್ಮವಾದದ್ದು. ಹೀಗೆ ಸೂಕ್ಷ್ಮವಾಗಿರ್ತಕ್ಕಂತಹ ಇಂದ್ರಿಯದಿಂದ ಸ್ಥೂಲವಾದ ವಸ್ತುವನ್ನ ನಾವು ನೋಡಿದಾಗ ನಮಗೆ ಆ ಸ್ಥೂಲ ಪದಾರ್ಥದ ಜ್ಞಾನ ಬರ್ತದೆ. ಹೀಗೆ ಸ್ಥೂಲ ಸೂಕ್ಷ್ಮ ಪ್ರಪಂಚದ ಸಂಪರ್ಕದಿಂದ ಉಂಟಾಗುವ ಯಾವ ಒಂದು ಇಂದ್ರಿಯಜನ್ಯ ಜ್ಞಾನ ಇದೆ, ಈ ರೀತಿ ಭಗವಂತನ ಜ್ಞಾನ ಅಲ್ಲ. ಅದು ಸ್ವರೂಪಭೂತವಾದ ಜ್ಞಾನ. ಆ ಜ್ಞಾನದಲ್ಲಿ ಸಕಲ ಪದಾರ್ಥಗಳು ಕೂಡ ವಿಷಯ ಆಗಿದೆ. ಅವನ ಜ್ಞಾನ ನಮ್ಮಂತೆ ಸ್ಥೂಲ ಪದಾರ್ಥಗಳಿಂದ ಸೂಕ್ಷ್ಮ ಪದಾರ್ಥಗಳಿಂದ ಅವುಗಳ ಸಂಪರ್ಕದಿಂದ ಬಂದದ್ದಲ್ವೇ ಅಲ್ಲ. ಆದರೂ ಈ ಸ್ಥೂಲವಾದ ವಸ್ತುವನ್ನ ಅದು ಗೋಚರಿಸ್ತದೆ. ಅಂದ್ರೆ ಈ ಜಗತ್ತಿನ ಜ್ಞಾನ ಅವನಿಗೆ ಇದೆ. ನಮಗೆ ಹೇಗೆ ಇದು ಘಟ ಇದು ಪಟ ಅಂತ ಜ್ಞಾನ ಬರ್ತಾ ಇದೆಯೋ, ಹೀಗೆ ಅವನ ಜ್ಞಾನವೂ ಕೂಡ ಬರ್ತದೆ. ಜ್ಞಾನ ನೋಡ್ಲಿಕ್ಕೆ ಸೇಮ್ ಅದೇ ತರನೇ ಇರ್ತದೆ. ಸೂಕ್ಷ್ಮ ಜ್ಞಾನವೇ, ಸ್ಥೂಲ ಜ್ಞಾನವೇ. ಆದರೂ ಕೂಡ ಅದು ನಮ್ಮಂತೆ ಸ್ಥೂಲ ಮತ್ತು ಸೂಕ್ಷ್ಮ ಪದಾರ್ಥಗಳ ಸಂಪರ್ಕದಿಂದ ಬಂದದ್ದಲ್ಲ. ಅದು ಸ್ವರೂಪಭೂತವಾದ ಜ್ಞಾನ. ಅದು ಆನಂದ ರೂಪಿಯಾಗಿರ್ತಕ್ಕಂತಹ ಜ್ಞಾನ, ಆನಂದಮಯ ಶರೀರಿಯಾದ ಭಗವಂತನ ಜ್ಞಾನ, ಸ್ವರೂಪಭೂತ ಜ್ಞಾನ. ಆದ್ದರಿಂದ ಅವನು ಕೇವಲ ಎಂಬುದಾಗಿ ಕರೆಸ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ಇದನ್ನ ವ್ಯಾಖ್ಯಾನ ಇಲ್ಲದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸದಸಚ್ಚ ವಿಶೇಷಣಂ ಅಂತ ಇದೆ. ಸತ್ ಮತ್ತು ಅಸತ್ ಅನ್ನೋ ಶಬ್ದ ಇಲ್ಲಿ ಕಾಣಿಸ್ತಾ ಇದೆ. ಸದಸಚ್ಚ ಅವಿಶೇಷಣಂ ಅಂತ ಹೇಳಿ, ಅಂದ್ರೆ ಸತ್ ಅಂದ್ರೆ ಸ್ಥೂಲ, ಅಸತ್ ಅಂದ್ರೆ ಸೂಕ್ಷ್ಮ ಅಂತ ಅರ್ಥ. ಇಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮಗಳಿಂದ ಅವಿಶೇಷಣಂ, ಅವುಗಳ ಸಂಪರ್ಕದಿಂದ ಉಂಟಾದದ್ದಲ್ಲ ಅಂತ ಅರ್ಥ. ಸದಸಚ್ಚ ವಿಶೇಷಣಂ, ಸ್ಥೂಲ ಮತ್ತು ಸೂಕ್ಷ್ಮ ಪ್ರಪಂಚದ ಸಂಪರ್ಕದಿಂದ ಉಂಟಾಗುವ ಜ್ಞಾನ ಅಲ್ಲ. ಸತ್ತಾ ಮಾತರಂತು, ಅವನ ಜ್ಞಾನ ಕೇವಲ ಸ್ವರೂಪಭೂತವಾದದ್ದು, ಆನಂದ ರೂಪವಾದದ್ದು, ಜ್ಞಾನ ಸ್ವರೂಪ ಅವನು ಭಗವಂತ. ಅಂತಹ ಸತ್ತಾ ಮಾತ್ರಂ ಸದಸಚ್ಚ ಅವಿಶೇಷಣಂ, ಸ್ಥೂಲ ಸೂಕ್ಷ್ಮ ಪದಾರ್ಥಗಳ ಸಂಪರ್ಕದಿಂದ ಬಂದ ಜ್ಞಾನ ಅಲ್ಲ. ಆದರೂ ಉಭಾಭ್ಯಾಂ ಭಾಷ್ಯತೆ ಸಾಕ್ಷಾತ್ ಭಗವಾನ್. ಆದರೂ ಕೂಡ ಉಭಾಭ್ಯಾಂ ಭಾಷ್ಯತೆ ಅಂದ್ರೆ ಸ್ಥೂಲ ಜ್ಞಾನ ಸೂಕ್ಷ್ಮ ಜ್ಞಾನ ಅಂತ ಎರಡು ರೀತಿಯಲ್ಲೂ ಹೇಳಿಸ್ಕೊಳ್ತದೆ ಅವನ ಜ್ಞಾನವನ್ನ. ಇದು ಸ್ಥೂಲ ಪದಾರ್ಥದ ಜ್ಞಾನ ಅಂತನೂ ಹೇಳ್ತಾರೆ, ಸೂಕ್ಷ್ಮ ಪದಾರ್ಥದ ಜ್ಞಾನ ಅಂತನೂ ಕೂಡ ಹೇಳ್ತಾರೆ. ವ್ಯವಹಾರ ಇದೆ. ಯಾಕೆ ಸ್ಥೂಲ ಪದಾರ್ಥಗಳನ್ನು ಸೂಕ್ಷ್ಮ ಪದಾರ್ಥಗಳನ್ನು ಗೋಚರಿಸ್ತಾ ಇದೆ ಅವನ ಜ್ಞಾನ. ಆ ಜ್ಞಾನದಲ್ಲಿ ಸ್ಥೂಲ ಪದಾರ್ಥಗಳು ಕಾಣ್ತದೆ, ಸೂಕ್ಷ್ಮ ಪದಾರ್ಥಗಳು ಕಾಣ್ತದೆ, ಎಲ್ಲವೂ ಗೋಚರಿಸ್ತದೆ ಆ ಜ್ಞಾನದಲ್ಲಿ. ಹಾಗಾಗಿ ಅದನ್ನ ಸ್ಥೂಲ ಜ್ಞಾನ ಸೂಕ್ಷ್ಮ ಜ್ಞಾನ ಅಂತ ವ್ಯವಹಾರ ಮಾಡ್ತೇವೆ ಅಷ್ಟೇ. ಬಿಟ್ರೆ ಅದು ನಮ್ಮಂತೆ ಸ್ಥೂಲ ಪ್ರಪಂಚದ ಸೂಕ್ಷ್ಮ ಪ್ರಪಂಚದ ಸಂಪರ್ಕದಿಂದ ಬಂದ ಜ್ಞಾನ ಅಲ್ಲ. ಆದ್ರಿಂದ ಭಗವಂತನನ್ನ ಕೇವಲ ಸ್ಮೃತಃ, ಕೇವಲ ಕೇವಲ ಎಂಬುದಾಗಿ ಕರಿತಾ ಇದ್ದಾರೆ ಅಂತ ಅರ್ಥ. ನೋಡಿ, ಎಲ್ಲಾ ಪದಗಳಿಗೆ ಅರ್ಥ ಆಯ್ತಾ ಅಂತ ಆಚಾರ್ಯ ಇದಕ್ಕೆ ಹೀಗೆ ಹೇಳುವುದಲ್ಲ, ಅರ್ಥ ಮಾಡಿಕೊಂಬಕ್ಕೆ. ಒಬ್ಬ ನೋಡಿದ ನಾವು ಗೋವಿಂದರಾವ್ ಅಯ್ಯ ನಮಗೆ ತಿಳಿಯುತ್ತೆ. ಆ ಅವ್ರು ಗೋವಿಂದರಾವ್ ಅಂತಿರೋರು ಅವನಿಗೆ
ಸೂಕ್ಷ್ಮ ಇದರಿಂದವೇ ಅವನಿಗೆ ಸ್ಥೂಲ ಇದ್ದಾಗ ಅವನಿಗೆ ಗೊತ್ತು ಇಲ್ವಾ? ಒಬ್ಬರ ಜ್ಞಾನ ಅವನಿಗೆ ಹಾಗೆ ಇದೆ ಮನುಷ್ಯನ ಇಲ್ವಾ? ಒಬ್ಬನನ್ನ ನೋಡಿದಾಗ ಅವನನ್ನ ನಾವು ಇಂಥವ್ರು ಅಂತ ತಿಳ್ಕೊಳ್ತೇವೆ. ನಾವು ಆ ಜ್ಞಾನ ಅವನಿಗೆ ಸ್ವರೂಪವಾಗೇ ಇದೆ ಭಗವಂತನಿಗೆ. ಹೌದು ಹೌದು, ಅವನಿಗೆ ಭಗವಂತನಿಗೆ ನೋಡಿಯೇ ತಿಳ್ಕೊಳ್ಬೇಕು ಅಂತಿಲ್ಲ. ಇಲ್ಲ ಇಲ್ಲ. ಹೌದು, ನಾವು ನೋಡಿದಾಗ ಮಾತ್ರ ನಮಗೆ ಆ ಜ್ಞಾನ ಬರ್ತದೆ, ಇಲ್ಲದ್ರೆ ಬರೋದಿಲ್ಲ. ಅವನಿಗೆ ಹಾಗಲ್ಲ, ಅದು ಸ್ವರೂಪದಲ್ಲೇ ಇದೆ. ಅದು ನೋಡಿ ಬಂದ ಜ್ಞಾನ ಅಲ್ಲ, ಕೇಳಿ ಬಂದ ಜ್ಞಾನ ಅಲ್ಲ. ವಾಕ್ಯ ಏನಿದೆ ಸರಿಯಾಗಿದೆಯಾ? ನಾ ಹೇಳಿದ್ದು ಅದರಲ್ಲಿ ನಾರಾಯಣ ಆಚಾರ್ಯ, ನಮಗೂ ಸ್ವರೂಪದಲ್ಲಿ ಅದೇ ತರ ಜ್ಞಾನ ಅಲ್ವಾ ಇರೋದು? ಸ್ವರೂಪದಲ್ಲಿ ನಮ್ಗೆ ವಿಷಯ ಪದಾರ್ಥಗಳ ಜ್ಞಾನ ಇರೋದಿಲ್ಲ. ಈಗ ನಮಗೆ ಇದು ಘಟ ಇದು ಪಟ ಅಂತ ಏನು ಜ್ಞಾನ ಬರ್ತದಲ್ಲ, ಇದು ಸ್ವರೂಪದಲ್ಲಿ ಇರೋದಿಲ್ಲ, ಇಂದ್ರಿಯಗಳಿಂದ ಬರೋದಿದು. ಮತ್ತೆ ಆವಾಗ ಬರಿದ್ದೆ. ಹೌದು, ಸ್ವರೂಪ ಜ್ಞಾನ ಸಾತ್ವಿಕ ಜ್ಞಾನ ಅದು ಬೇರೆನೆ. ಅಂದ್ರೆ ದೇವ್ರ ಬಗ್ಗೆ ಜ್ಞಾನ ಮಾತ್ರ ನಾವಾಗ್ಲ ಮತ್ತೆ ಹಾಗೆ ಹೇಳಬಹುದು. ಅಲ್ಲ, ಪದಾರ್ಥಗಳ ಜ್ಞಾನವೂ ಬರ್ತದೆ, ಬರೇ ದೇವರ ಜ್ಞಾನ ಅಂತೇನಲ್ಲ. ಆದ್ರೆ ಎಲ್ಲವೂ ಅಲ್ಲಿ ಜ್ಞಾನ ಸ್ವರೂಪವಾಗಿಯೇ ಇರ್ತದೆ. ಅದು ಮೋಕ್ಷದಲ್ಲಿ ಮಾತ್ರ ನಮ್ದು ಅಭಿವ್ಯಕ್ತವಾಗ್ತದೆ. ಅಂದ್ರೆ ದೇವ್ರಿಗೆ ಇದ್ದಷ್ಟು ಪೂರ್ಣವಾಗಿರಲ್ಲ ಅಂತ ಅರ್ಥ. ಭಗವಂತನಿಗೆ ಯಾವಾಗಲೂ ಸ್ವರೂಪ ಜ್ಞಾನವೇ ಇರೋದು, ಈ ಇಂದ್ರಿಯಜನ್ಯ ಜ್ಞಾನ ಇಲ್ಲವೇ ಇಲ್ಲ ಅಂತ ಅರ್ಥ. ನಮಗ್ ಹಾಗಲ್ಲ, ಸಂಸಾರದಲ್ಲಿ ಇಂದ್ರಿಯಜನ್ಯ ಜ್ಞಾನ ಇರ್ತದೆ. ಸ್ವರೂಪ ಜ್ಞಾನ ಬರೋದೇ ಮೋಕ್ಷ ಅಲ್ವಾ? ನಮಗ ಮೋಕ್ಷದಲ್ಲಿ ಮಾತ್ರ ನಮ್ಮ ಸ್ವರೂಪ ಜ್ಞಾನ ಅಭಿವ್ಯಕ್ತ ಬರೋದಲ್ಲ, ಅಭಿವ್ಯಕ್ತ. ನಮ್ಮ ಜೀವನ ಕೇವಲ ಕರಿಯುವಂತಿಲ್ವಾಗ, ಸೊ ನಮಿಯೂ ಬಂದು ಮೋಕ್ಷದಲ್ಲಿ ಬರ್ತಾ ಅವಾಗ ಕೇವಲ ಹೇಗಾಯ್ತು? ಇದು ಉಂಟು ಅದು ಉಂಟಾಯ್ತು, ಅದು ಮಾತ್ರ ಅಲ್ಲ. ಅದೇ ರೈಟ್. ಅದು ಇಲ್ಲಿ ಬಂದು ಇದೆ, ಭೂಲೋಕದಲ್ಲಿ ಬಂದು ನಮಗೆ ಎರಡು ಜ್ಞಾನ ಇದೆ. ಮೋಕ್ಷ ಹೋದ ಮೇಲೆ ನಮಗೆ ಬಂದು ನಮಗೆ ಸ್ವರೂಪ ಜ್ಞಾನದಿಂದ ನಾವೆಲ್ಲ ತಿಳ್ಕೊಂತೇವೆ. ಆಗ ನಮ್ಮನ್ನು ಮೋಕ್ಷದಲ್ಲಿ ಕೇವಲ ಕರಿಯುವಂತಿಲ್ಲ. ಮೋಕ್ಷ ಕೇವಲ ಅಂದ್ರೆ ಇದು ಮಾತ್ರ ಅಂತ ಕೇವಲ ಅಂದ್ರೆ ಅದು ಮಾತ್ರ ಹೆಂಗಾಯ್ತು? ದೇವ್ರನ್ನ ಬಂದು ಅವನಿಗೆ ಸ್ವರೂಪಭೂತವಾದ ಜ್ಞಾನ ಇರಾದ್ರೆ ಅವನ ಕೇವಲ ನಾವು ಕರೀತಾರೋ. ನಮಗೆ ಬಂದು ಮನುಷ್ಯರಿಗೆ ಬಂದು ಈ ಭೂಲೋಕದಲ್ಲಿ ನಮಗೆ ಜಡವಾದ ಜ್ಞಾನ, ಕಣ್ಣಿನ ಜ್ಞಾನ ಬರುತ್ತೆ. ಆಮೇಲೆ ಮೋಕ್ಷಕ್ಕೆ ಹೋದ ಮೇಲೆ ಸ್ವರೂಪ ಭೂತವಾದ ಜ್ಞಾನ ಬರುತ್ತೆ. ಆಗ ನಮ್ಮನ್ನ ಬಂದು ಅಲ್ಲಿ ಆದ್ರಿಂದ ನಮಗೆ ಎರಡೂ ಇದೆ ಅಂತ ಐತೆ ಹೊರತು ಕೇವಲ ಒಂದೇ ಇದೆ ಅಂತಲ್ಲ. ಆದ್ರಿಂದ ನಾವು ಕೇವಲ ಅಲ್ಲ. ಇದನ್ನ ಪೈಂಗಿ ಶ್ರುತಿ ನಮಗೆ ತಿಳಿಸಿಕೊಡ್ತದೆ ಅಂತ ಮಧ್ವಾಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಈ ಅರ್ಥ ಭಾಗವತದ ಈ ಶ್ಲೋಕಕ್ಕೆ ಈ ರೀತಿಯ ಅರ್ಥವನ್ನೇ ಯಾಕೆ ಮಾಡಬೇಕು ಅಂತ ಅನ್ನೋದಕ್ಕೆ ಆಚಾರ್ಯರು ಸತ್ತಾ ಮಾತ್ರಂ ಆನಂದ ಮಾತ್ರಂ ಅಂತ ಅರ್ಥ ಬರೋದು. ಅದಕ್ಕೆ ಪೈಂಗಿ ಶ್ರುತಿ ಪೈಂಗಿ ಶ್ರುತಿ ಅಥಕಸ್ಮಾದುಚ್ಯತೆ ಸತ್ತಾ ಇತಿ ನಂದತಿ ನಂದಯತಿ ಚ ನ ಕಾರ್ಯಕಾರಣ ವಿಷಯ ವಿಶೇಷಿತ ವೈಷಯಿಕ ಜ್ಞಾನಂ ಕೇವಲಮೇವ ತದ್ದೇವಮೇ ಅನ್ನೋದಕ್ಕೆ ಕಾರ್ಯಕಾರಣ ಮತ್ತು ವಿಷಯ ಮತ್ತು ಪದಾರ್ಥಗಳ ಸಂಬಂಧದಿಂದ ಬಂದದ್ದಲ್ಲ. ಅಥಕಸ್ಮಾದುಚ್ಯತೆ ಸತ್ತ ಇತಿ, ಸತ್ತ ಅಂತ ಯಾಕೆ ಕರೀತಾರೆ ಅವನನ್ನ ಅನ್ನೋದಕ್ಕೆ ಅರ್ಥ ಬರೋದು ಹೀಗೆ ಬರಿತಾ ಇದ್ದಾರೆ. ಸೃಷ್ಟೃತ್ವಾದಿಭಿ ಕಾರ್ಯಕಾರಣ ವಿಶೇಷಿತಂಚ. ಮತ್ತೆ ಬರೋದು ಅದನ್ನ ತಂತ್ರ ಭಾಗವತದ್ದು ಮತ್ತೊಂದು ಶ್ಲೋಕವನ್ನ ಕೋಟ್ ಮಾಡ್ತಾರೆ ಮಧ್ವಾಚಾರ್ಯರು. ವಿಷಯಾಪೇಕ್ಷಿನ ಜ್ಞಾನಂ ವಿಷಯೈಶ್ಚ ವಿಶೇಷಿತ ತದಾನಂದ ಮಾತ್ರಂಚ ತದ್ಬ್ರಹ್ಮೇತ್ಯವಧಾರ್ಯತಾಂ. ವಿಷಯ ಪದಾರ್ಥಗಳ ಅಪೇಕ್ಷೆಯಿಂದಲೇ ಅವನ ಜ್ಞಾನ ಬರೋದಲ್ಲ. ಅಂತಹ ಜ್ಞಾನ ಏನಿದೆ, ಅಂತಹ ಆನಂದ ಮಾತ್ರ, ಜ್ಞಾನ ಮಾತ್ರ ಸ್ವರೂಪಿಯಾದವನನ್ನೇ ಬ್ರಹ್ಮ ಎಂಬುದಾಗಿ ಕರೀತಾರೆ ಅಂತ.
ಹೀಗೆ ಈ ಶ್ಲೋಕದ ವ್ಯಾಖ್ಯಾನವನ್ನ ಮಧ್ವಾಚಾರ್ಯರು ನಮಗೆ ಪೈಂಗಿ ಶ್ರುತಿ ಮತ್ತು ತಂತ್ರ ಭಾಗವತ ಅನ್ನೋ ಎರಡು ಗ್ರಂಥಗಳ ಆಧಾರದ ಮೇಲೆ ಈ ಅರ್ಥವನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮುಂದೆ 13ನೇ ಶ್ಲೋಕ ನೋಡಿ. ತಚ್ಶ್ರದ್ಧಾನ ಮುನಯೋ ಜ್ಞಾನ ವೈರಾಗ್ಯಯುಕ್ತಯ ಪಶ್ಯಂತ್ಯಾತ್ಮನಿ ಚಾತ್ಮಾನಂ ಭಕ್ತ್ಯಾ ಶ್ರುತಿ ಗೃಹೀತಯ. ಹಾಗಾದ್ರೆ ತತ್ವ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಿದೆ. ತತ್ವ ಅನ್ನೋ ಶಬ್ದಕ್ಕೆ ಬ್ರಹ್ಮ, ಭಗವಾನ್, ಪರಮಾತ್ಮ ಅಂತ ಅರ್ಥ ಅಂತ ಇದುವರೆಗೆ ಅದನ್ನ ತೋರಿಸಿಕೊಟ್ರು. ಹಾಗಾಗಿ ಇಂತಹ ತತ್ವವನ್ನ ತಿಳಿಬೇಕು ಅಂತ ಅಪೇಕ್ಷೆ ಉಳ್ಳವರು ಭಗವಂತನನ್ನೇ ತಿಳ್ಕೊಳ್ತಾರೆ ಅಂತ ಇವಾಗ ಅದಕ್ಕೆ ಟಚ್ ಕೊಡ್ತಾರೆ. ಯಾಕೆಂದ್ರೆ ಹಿಂದೆ ಪ್ರಶ್ನೆ ಬಂದದ್ದು ತತ್ವಜ್ಞಾನಿಗಳು, ತತ್ವವನ್ನ ಅಪೇಕ್ಷೆ ಪಡ್ತಕ್ಕಂಥವ್ರು ಯಾರಿದ್ದಾರೆ, ತತ್ವ ಜಿಜ್ಞಾಸುಗಳು, ತತ್ವವನ್ನ ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಉಳ್ಳವರು ಏನ್ ಮಾಡ್ತಾರೆ ಅಂದ್ರೆ ಭಗವಂತನನ್ನ ತಿಳ್ಕೊಳ್ತಾರೆ. ಏನ್ ಸಂಬಂಧ? ತತ್ವವನ್ನ ಜಿಜ್ಞಾಸೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಜ್ಞಾನಿಗಳು ತತ್ವವನ್ನ ಕಾಣಬೇಕೇ ಹೊರತು ಭಗವಂತನನ್ನ ಕಾಣೋದು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಈ ಶ್ಲೋಕದಲ್ಲಿ ತತ್ ಅಂತ ಆ ಕಾರಣದಿಂದ, ಅಂದ್ರೆ ಇದುವರೆಗೂ ಏನ್ ಹೇಳಿದ್ರು 2-3 ಶ್ಲೋಕಗಳಲ್ಲಿ, ತತ್ವ ಅಂದ್ರೆ ಅದು ಭಗವಂತನೇ. ತತ್ವವನ್ನು ತಿಳ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥವ್ರು ತತ್ವವನ್ನು ತಿಳ್ಕೊಳ್ಬೇಕೇ ಹೊರತು ಭಗವಂತನನ್ನ ಯಾಕೆ ತಿಳ್ಕೊಳ್ತಾರೆ ಅಂತ ಪ್ರಶ್ನೆ ಮಾಡಬೇಡಿ. ಯಾಕೆಂದ್ರೆ ತತ್ವಂ ಅಂದ್ರೆ ಭಗವಾನ್ ಇತಿ ಶಬ್ದತೆ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಅವನನ್ನೇ ಭಗವಾನ್, ಪರಮಾತ್ಮ, ಬ್ರಹ್ಮ ಅಂತ ಶಾಸ್ತ್ರ ಹೇಳೋದು. ಹಾಗಾಗಿ ತತ್ವ ಅಂದ್ರೆ ಅವನೇ ನಿಜವಾದ ತತ್ವ. ಆ ತತ್ವವನ್ನ ಜ್ಞಾನಿಗಳು ತಿಳ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನೇ ತತ್ವ ಅಂತ ಕರೆಸ್ಕೊಳ್ಳೋದ್ರಿಂದ ತತ್ ಅನ್ನೋ ಶಬ್ದಕ್ಕೆ ಹಾಗರ್ಥ. ತತ್ ಆ ಭಗವಂತನೇ ತತ್ವ ಅಂತ ಕರೆಸ್ಕೊಳ್ತಾ ಇರೋದ್ರಿಂದ, ಯಾವ ಕಾರಣದಿಂದ ಭಗವಂತನೇ ತತ್ವನೋ ಆ ಕಾರಣದಿಂದ ಅವನನ್ನೇ ಋಷಿ ಮುನಿಗಳು ತಿಳ್ಕೊಳ್ತಾರೆ ಅಂತ ಅರ್ಥ. ತತ್ ಶ್ರದ್ಧಾನಾಹ ಮುನಯಃ, ಯಾರು ಶ್ರದ್ಧೆ ಉಳ್ಳಂತಹ ಋಷಿಮುನಿಗಳಿದ್ದಾರೋ, ಅಂದ್ರೆ ಜಿಜ್ಞಾಸ ಮಾಡಬೇಕು, ತತ್ವವನ್ನು ತಿಳ್ಕೊಳ್ಬೇಕು ಅನ್ನೋ ಶ್ರದ್ಧೆ ಉಳ್ಳಂತಹ ಋಷಿಗಳು ಜ್ಞಾನ ವೈರಾಗ್ಯ ಯುಕ್ತಯ, ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳನ್ನೆಲ್ಲ ಸಂಪಾದನೆ ಮಾಡ್ತಾರೆ. ಯಾಕೆ ಅದನ್ನ ಹೇಗೆ ಸಂಪಾದನೆ ಮಾಡ್ತಾರೆ ಅಂದ್ರೆ ಶ್ರುತಿ ಗೃಹೀತಯ, ವೇದಗಳನ್ನ ಅಧ್ಯಯನ ಮಾಡಿ. ವೇದಾಧ್ಯಯನ ಮಾಡೋದ್ರಿಂದ ಜ್ಞಾನ ಬರ್ತದೆ, ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಬರ್ತದೆ, ಭಗವಂತನಲ್ಲಿ ಭಕ್ತಿ ಬರ್ತದೆ. ಈ ರೀತಿ ವೇದಗಳನ್ನ ಅಧ್ಯಯನ ಮಾಡಿ ಭಕ್ತಿ ವೈರಾಗ್ಯಗಳನ್ನ ಸಂಪಾದನೆ ಮಾಡಿ ಆ ಹೃದಯ ಕಮಲದಲ್ಲಿ ತಾವು ಆ ಭಗವಂತನನ್ನೇ ಕಾಣ್ತಾರೆ. ಯಾಕೆ? ಅವನೇ ತತ್ವ. ಆದ್ದರಿಂದ ತತ್ವ ಜಿಜ್ಞಾಸುಗಳು, ಈ ರೀತಿ ಋಷಿಮುನಿಗಳು ತತ್ವ, ಪರಮತತ್ವ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಆ ಭಗವಂತನನ್ನೇ ಅವರು ತಮ್ಮ ಹೃದಯ ಕಮಲದಲ್ಲಿ ಕಾಣ್ತಾರೆ ಅಂತ ಅರ್ಥ. ಇದನ್ನು ಕೂಡ ಮಧ್ವಾಚಾರ್ಯರು ತತ್ ಶ್ರದ್ಧಾನ ಮುನಯಃ ಅನ್ನಲ್ಲಿ ತತ್ ಅನ್ನೋ ಶಬ್ದಕ್ಕೆ ಈ ರೀತಿ ಅರ್ಥ ಬರೀತಾರೆ. ತತ್ ಅಂದರೆ ಹಿಂದೆ ಹೇಳಿದಂತೆ ಯಾವ ಕಾರಣದ, ಯಸ್ಮಾತ್ ಪರಮಾತ್ಮೈವ ತತ್ವಂ ತಸ್ಮಾತ್ ತಮೇವ ಪಶ್ಯಂತಿ ಮುನಯಃ ಅಂತ ಮಧ್ವಾಚಾರ್ಯ ಬರೀತಾರೆ. ಯಾವ ಕಾರಣದಿಂದ ಪರಮಾತ್ಮನೇ ತತ್ವನೋ ಆ ಕಾರಣದಿಂದ ಋಷಿ ಮುನಿಗಳು ಅವನನ್ನೇ ಕಾಣ್ತಾರೆ ಅಂತ ತತ್ವ ಅನ್ನೋ ಶಬ್ದ. ಹೀಗೆ ಹಿಂದೆ ಬಂದ ಪ್ರಶ್ನೆಗೆ ಉತ್ತರವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಆಚಾರ್ಯ, ಅದು 11ನೇ ಶ್ಲೋಕದಲ್ಲಿ ಬಂದು ತತ್ವ ಎಂಬ ಪರಮಾತ್ಮನೇ ಬ್ರಹ್ಮ, ಪರಮಾತ್ಮ, ಭಗವಾನ್, ತತ್ವ 4 ಹೆಸರು ರೈಟ್? ತತ್ವ ಎಂಬುದಿಲ್ಲವಾ? ತತ್ವ ಎಂಬ ತತ್ವ ಅಂದ್ರೆ ಹಿಂದೆ ಇದೆ ಅಲ್ವಾ 10ನೇ ಶ್ಲೋಕದಲ್ಲಿ, ಜೀವಸ್ಯ ತತ್ವ ಜಿಜ್ಞಾಸೋ ಕರ್ಮಭಿಹಿ, ಹಿಂದೆ ಬಂದದ್ದೇ ತತ್ವವನ್ನ ತಿಳ್ಕೊಳ್ಬೇಕು ಅನ್ನೋದೇ ಅಲ್ವಾ ಬಂದದ್ದು. ತತ್ವವನ್ನ ಅಪೇಕ್ಷೆ ಪಡ್ತಕ್ಕಂಥವರು ಅಂತ. ತತ್ವ ಎಂಬ ಒಂದು ದೇವರಿಗೆ ತತ್ವ ಎಂಬ ಒಂದು ಹೆಸರು ಇದೆಯಾ ಅಂತ ಹೇಳಿದ್ದಾರೆ. ಇದೆ ತತ್ವ ಅಂತ ಕೂಡ ಕರೀತಾರೆ. ಅದೇ ನಿಜವಾದ ತತ್ವ, ತತ್ವಜ್ಞಾನವನ್ನ ನಾವು ಪಡಿಬೇಕು ಅಂತೆಲ್ಲ ವ್ಯವಹಾರ ಮಾಡ್ತೇವಲ್ಲ ನಾವು.
ಅತ ಪುಂಭಿರ್ದ್ವಿಜಶ್ರೇಷ್ಠಾಃ. ಆಚಾರ್ಯ ತತ್ವ ಅಂದ್ರೆ ಯಥಾರ್ಥ ಜ್ಞಾನ ಅಂತ ತಗೋಬೋದಾ? ತಗೋಬಹುದು. ಸರಿ. ಅಂದ್ರೆ ಉಳಿದದ್ಯಾವುದು ಯಥಾರ್ಥ ಅಲ್ಲ ಅಂತ ಹಾಗೆ ಅರ್ಥ ಮಾಡ್ಕೊಳ್ಬೇಡಿ. ತತ್ವ ಅಂದ್ರೆ ಭಗವಂತ ಒಬ್ಬನೇ ಅನ್ನೋ ಶಬ್ದಕ್ಕೆ ಅದಕ್ಕೆ ಪ್ರಧಾನ ತತ್ವ ಅಂತ ನಾನು ಹೇಳಿದೆ. ಆ ರೀತಿ ನೀವು ಇಟ್ಟುಕೊಳ್ಳೋದಾದ್ರೆ ತತ್ವಂ ಅನ್ನೋ ಶಬ್ದಕ್ಕೆ ಯಥಾರ್ಥ ಅಂತ ಅರ್ಥ. ಇದು ಸಾಧಾರಣವಾದ ಅರ್ಥ. ತತ್ವಜ್ಞಾನ ಪಡಿಬೇಕು ಅಂದ್ರೆ ಯಥಾರ್ಥ ಜ್ಞಾನವನ್ನು ಪಡಿಬೇಕು. ಯಥಾರ್ಥವಾದ ಭಗವಂತನ ಸ್ವರೂಪವನ್ನು ತಿಳ್ಕೊಳ್ಳಬೇಕು. ಅತ ಪುಂಭಿರ್ದ್ವಿಜಶ್ರೇಷ್ಠಾಃ ವರ್ಣಾಶ್ರಮ ವಿಭಾಗಶಃ ಸ್ವನಿಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ಹರಿತೋಷಣಂ. ಇನ್ನು ಈ ಭಗವಂತನ ಜ್ಞಾನವನ್ನ ಪಡೀಬೇಕು ಅಂತಾದರೆ ನಾವು ವರ್ಣಾಶ್ರಮ ಧರ್ಮಕ್ಕೆ ವರ್ಣಾಶ್ರಮ ಧರ್ಮಗಳೇನಿದೆ ಆ ವರ್ಣಾಶ್ರಮ ಧರ್ಮಗಳನ್ನ ಅನುಷ್ಠಾನ ಮಾಡಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಸಂಪಾದನೆ ಮಾಡಿ ತನ್ಮೂಲಕವಾಗಿ ಭಗವಂತನನ್ನ ಒಲಿಸಿಕೊಳ್ಳಬೇಕು. ಈ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡೋದೇ ವರ್ಣಾಶ್ರಮ ಧರ್ಮಗಳನ್ನ ಅನುಷ್ಠಾನ ಮಾಡೋದಕ್ಕೂ ಕೂಡ ಮುಖ್ಯವಾದ ಫಲ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ಜ್ಞಾನ ಬರಬೇಕು, ಭಕ್ತಿ ಬರಬೇಕು, ವೈರಾಗ್ಯ ಬರಬೇಕು. ಆ ಜ್ಞಾನ ಭಕ್ತ ವೈರಾಗ್ಯಗಳಿಂದ ಭಗವಂತನನ್ನ ಕಾಣಬೇಕು ಅಂತ ಹಿಂದೆ ಹೇಳಿದರು. ಋಷಿಮುನಿಗಳೆಲ್ಲ ಹೃದಯದಲ್ಲಿ ಪಶ್ಯಂತಿ ಆತ್ಮನಿ ಆತ್ಮಾನಂ, ಆತ್ಮನಿ ಅಂದ್ರೆ ಹೃದಯದಲ್ಲಿ, ತಮ್ಮ ಹೃದಯದಲ್ಲಿ ಆತ್ಮಾನಂ ಅಂದ್ರೆ ಆ ಭಗವಂತನನ್ನ ಅವರು ಕಾಣ್ತಾರೆ. ಹೇಗೆ? ಜ್ಞಾನ ವೈರಾಗ್ಯ ಯುಕ್ತಯ ಭಕ್ತ್ಯ ಅಂತ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಸಂಪಾದನೆ ಮಾಡಿ ಹೃದಯದಲ್ಲಿ ಭಗವಂತನನ್ನ ಕಾಣ್ತಾರೆ ಅಂತ. ಹೀಗೆ ಜ್ಞಾನ ಭಕ್ತಿ ವೈರಾಗ್ಯ ಮೂಲಕವಾಗಿ ಹೃದಯದಲ್ಲಿ ಭಗವಂತನನ್ನ ಕಾಣಬೇಕು ಅಂತಾದರೆ ವರ್ಣಾಶ್ರಮ ಧರ್ಮಗಳನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ವರ್ಣಾಶ್ರಮ ಧರ್ಮಗಳ ಬಗ್ಗೆ ವಿಶೇಷವಾಗಿ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಒತ್ತಿ ಅದು ಕರ್ತವ್ಯ ಅಂತ ಹೇಳ್ತಾನೆ. ವರ್ಣಾಶ್ರಮ ಧರ್ಮ ಅದನ್ನ ನಾವು ಮಾಡಲೇಬೇಕು, ಅದು ನಮ್ಮ ಕರ್ತವ್ಯ. ಕರ್ತವ್ಯ ಅಂದ್ರನೆ ಮಾಡಲೇಬೇಕಾದದ್ದು ಅಂತ ಅರ್ಥ, ಬಿಡಬಾರ್ದು. ಆ ರೀತಿ ತಮ್ಮ ತಮ್ಮ ವರ್ಣಗಳ ತಮ್ಮ ತಮ್ಮ ಆಶ್ರಮಗಳ ಧರ್ಮಗಳನ್ನ ಅನುಷ್ಠಾನ ಮಾಡಲೇಬೇಕು ಅಂತ. ಯಾಕೆ ಅನ್ನೋದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಯಾಕೆ ವರ್ಣಾಶ್ರಮ ಧರ್ಮಗಳನ್ನ ಅಷ್ಟು ಕಟ್ಟುನಿಟ್ಟಾಗಿ ಪರಿಪಾಲನೆ ಮಾಡಬೇಕು ಅಂದ್ರೆ ಅದರ ಮೂಲ ಉದ್ದೇಶ ಜ್ಞಾನ ಭಕ್ತಿ ವೈರಾಗ್ಯ ಸಂಪಾದನೆ ಮಾಡಿ ಅದರ ಮೂಲಕವಾಗಿ ಸಂಸಿದ್ಧಿ ಹರಿತೋಷಣಂ, ಭಗವಂತನನ್ನ ಒಲಿಸಿಕೊಳ್ಳೋದೆ, ಭಗವಂತನ ಸಂತೋಷ ಪಡಿಸಿಕೊಳ್ಳೋದೇ ಮುಖ್ಯವಾಗಿ ಅದರ ಗುರಿ. ಸ್ವನಿಷ್ಠಿತಸ್ಯ ಧರ್ಮಸ್ಯ, ಸ್ವನಿಷ್ಠಿತಸ್ಯ ಅಂದ್ರೆ ತಾನು ಮಾಡಿರ್ತಕ್ಕಂಥ ಅನುಷ್ಠಾನ ಮಾಡಿರ್ತಕ್ಕಂಥ ಆ ಧರ್ಮ ಅಂದ್ರೆ ವರ್ಣಾಶ್ರಮ ವಿಭಾಗಶಃ ಸ್ವನಿಷ್ಠಿತಸ್ಯ ಧರ್ಮಸ್ಯ, ತಾನು ಅನುಷ್ಠಾನ ಮಾಡಿರ್ತಕ್ಕಂತಹ ಆ ವರ್ಣಾಶ್ರಮ ಧರ್ಮ ಏನಿದೆ ಅದಕ್ಕೆ ನಿಜವಾದ ಫಲ ಅಂದ್ರೆ ಅದು ಸಂಸಿದ್ಧಿ ಹರಿತೋಷಣಂ, ಭಗವಂತನನ್ನ ಒಲಿಸಿಕೊಳ್ಳೋದೇ, ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡೋದೇ ಅದರ ಮುಖ್ಯ ಉದ್ದೇಶ ಅಂತ ಅರ್ಥ. ಆದ್ರಿಂದ ಪ್ರತಿಯೊಬ್ಬ ಮನುಷ್ಯರು ಕೂಡ ಅತಃ ಪುಂಬಿಹಿ ಅಂತ, ಪುಂಬಿಹಿ ಅಂದ್ರೆ ಎಲ್ಲಾ ಮನುಷ್ಯರು ಅಂತ ಅರ್ಥ. ಮನುಷ್ಯ ಸಾಮಾನ್ಯಕ್ಕೆ ಇರ್ತಕ್ಕಂಥದ್ದು ಇದು. ಯಾರಿಗೋ ಒಬ್ರಿಗೆ ಇಬ್ಬರಿಗೆ ಅಥವಾ ಗಂಡಸರಿಗೋ ಹೆಂಗಸರಿಗೋ ಅಥವಾ ಬ್ರಾಹ್ಮಣರಿಗೋ ಶೂದ್ರರಿಗೋ ಅಂತ ಆ ರೀತಿ ಅಲ್ಲ. ಪುಂಬಿಹಿ ಅಂತ ಎಲ್ಲರಿಗೂ ಸಂಬಂಧಪಟ್ಟದ್ದು. ಅಂತಹ ವರ್ಣಾಶ್ರಮ ಧರ್ಮ, ಅವರವರ ವರ್ಣದವರು ಅವರವರ ಆಶ್ರಮದಲ್ಲಿ ಇರುವಾಗ ಆಯಾಯ ವರ್ಣಕ್ಕೆ ತಕ್ಕಂತೆ ಆಯಾಯ ಆಶ್ರಮಕ್ಕೆ ತಕ್ಕಂತೆ ಮಾಡಬೇಕಾದ ಕರ್ತವ್ಯಗಳನ್ನ ಮಾಡಿ
ತನ್ಮೂಲಕವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನ ಸಂಪಾದನೆ ಮಾಡಬೇಕು, ತನ್ಮೂಲಕ ಭಗವಂತನನ್ನ ಒಲಿಸಿಕೊಳ್ಳಬೇಕು. ಅದು ಆ ವರ್ಣಾಶ್ರಮ ಧರ್ಮದ ಅನುಷ್ಠಾನದ ಮುಖ್ಯವಾದ ಫಲ ಅಂತ ಅರ್ಥ. ತಸ್ಮಾದೇಕೇನ ಮನಸಾ ಭಗವಾನ್ ಸಾತ್ವತಾಂ ಪತಿಃ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದಾ. ಈ ಕಾರಣದಿಂದಲೇನೆ ಆ ಭಗವಂತನನ್ನ ನಾವು ಸದಾ ಶ್ರವಣ, ಕೀರ್ತನ, ಧ್ಯಾನ ಮೊದಲಾದವುಗಳಿಂದ ಅವನನ್ನ ಒಲಿಸಿಕೊಳ್ಳಬೇಕು, ಅವನ ಆರಾಧನೆಯನ್ನ ಮಾಡಬೇಕು. ಆ ಭಗವಂತನ ಒಂದು ಪ್ರಸಾದ, ಅದೇ ಪರಮ ಗುರಿ. ಎಲ್ಲರಿಗೂ ಕೂಡ ಆ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡೋದೇ ಪರಮ ಗುರಿಯಾಗಿರ್ಬೇಕಾದ್ದರಿಂದ ನಾವು ಏನೇ ಧರ್ಮಾಚರಣೆಯನ್ನ ಮಾಡಿದರೂ ಕೂಡ ಅದರ ಮುಖ್ಯವಾದ ಫಲ ಭಗವಂತನನ್ನ ಒಲಿಸಿಕೊಳ್ಳೋದೇ ಆದ್ದರಿಂದ ಅಂತ ಅರ್ಥ. ತಸ್ಮಾತ್ ಹಿಂದೆ ಹೇಳಿದಂತೆ ಆ ಭಗವಂತನ ಅನುಗ್ರಹವೇ ಎಲ್ಲದಕ್ಕೂ ಫಲ, ಮುಖ್ಯವಾದ ಫಲ ಅದೇ. ವರ್ಣಾಶ್ರಮ ಧರ್ಮ ಇರಬಹುದು, ಅಥವಾ ಬೇರೆ ಇನ್ಯಾವುದೇ ಕರ್ಮಗಳು ಇರಬಹುದು, ಅಧ್ಯಯನ ಇರಬಹುದು, ಎಲ್ಲದಕ್ಕೂ ಕೂಡ ಫಲ, ನಿಜವಾದ ಫಲ ಅದು ಭಗವಂತನ ಅನುಗ್ರಹ ಸಂಪಾದನೆ ಮಾಡೋದು. ಹಾಗಾಗಿ ತಸ್ಮಾದ್ ಏಕೇನ ಮನಸ ಅಂದ್ರೆ ಒಂದೇ ಮನಸ್ಸಿನಿಂದ, ಅಂದ್ರೆ ಮನಸ್ಸನ್ನ ಆ ಭಗವಂತನಲ್ಲಿ ನೆಲೆಗೊಳಿಸ್ಬೇಕು. ಅದು ಬೇರೆ ಆ ಕಡೆ ಈ ಕಡೆ ಹೋಗದಂತೆ ನೋಡ್ಕೊಳ್ಬೇಕು. ಆ ಮನಸ್ಸಿನಲ್ಲಿ ಭಗವಂತನ ಚಿಂತನೆಯೇ ಮಾಡ್ತಾ ಅಂತ ಅರ್ಥ. ಏಕೇನ ಮನಸ ಆ ಭಗವಾನ್ ಸಾತ್ವತಾಂಪತಿ, ಸಾತ್ವತಾಂಪತಿ ಆ ಭಗವಂತ ಎಲ್ಲ ಸಜ್ಜನರಿಗೆ ಒಡೆಯ ಮತ್ತು ಸತ್ವ ಗುಣಕ್ಕೆ ಅವನು ಒಡೆಯನಾಗಿರ್ತಕ್ಕಂಥವನು. ಅಂತಹ ಆ ಭಗವಂತ ಧ್ಯೇಯ, ಪೂಜ್ಯ, ಕೀರ್ತಿತವ್ಯ, ಶ್ರೋತವ್ಯ, ನಿತ್ಯದ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಸದಾ ಕಾಲ ಆ ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು, ಕೀರ್ತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಅವನೇ ಪೂಜ್ಯ, ಅವನನ್ನೇ ಪೂಜೆ ಮಾಡಬೇಕು. ಯಾವುದಾದ್ರೂ ಒಂದನ್ನು ಮಾಡ್ತಾನೇ ಇರಬೇಕು ಸದಾ ಕಾಲ ಇವುಗಳಲ್ಲಿ. ಇದನ್ನೇ ಶ್ರವಣಾದಿ ವಿನಾ ನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್ ಅಂತ ಮಧ್ವಾಚಾರ್ಯರು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರವಣಾದಿ ವಿನ, ಶ್ರವಣ, ಕೀರ್ತನ, ಧ್ಯಾನ, ಪೂಜೆ ಇದರಲ್ಲಿ ಯಾವುದಾದ್ರೂ ಒಂದನ್ನ ಸದಾ ಕಾಲ ಮಾಡ್ತಾನೆ ಇರಬೇಕು. ಇದಿಲ್ಲದೆ ಒಂದು ಕ್ಷಣವೂ ಇರಬಾರದು ಅಂತ ಹೇಳ್ತಾ ಇದ್ದಾರೆ. ಇದು ಆರ್ಡರ್ ನಮಗೆ. ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ಅಂತ. ಅವನನ್ನು ಶ್ರವಣ ಮಾಡಬೇಕು. ಶ್ರೋತವ್ಯ ಅಂದ್ರೆ ಕೇಳಲೇಬೇಕು. ಯಾರಾದರೂ ಹೇಳ್ತಾರೆ ಅಂದ್ರೆ ಕೇಳಬೇಕು. ಕೇಳಿದ ಮೇಲೆ ಕೀರ್ತಿತವ್ಯ, ಅವನ ಕೀರ್ತನೆ ಮಾಡಬೇಕು, ಅವನ ಗುಣಗಾನವನ್ನ ಮಾಡಬೇಕು, ಕೀರ್ತನೆಗಳನ್ನ ಮಾಡಬೇಕು. ಅಥವಾ ಯುಕ್ತಿ ಅನುಸಂಧಾನ, ಕೇಳಿದ್ದರ ಮೇಲೆ ಯುಕ್ತಿಗಳನ್ನ ಅನುಸಂಧಾನ ಮಾಡಬೇಕು, ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ಕೀರ್ತಿತವ್ಯ. ಆಮೇಲೆ ಧ್ಯೇಯ, ಯಾವಾಗ ಶ್ರವಣ ಮತ್ತು ಕೀರ್ತನೆ ಅಂದ್ರೆ ಮನನ ಇವುಗಳಿಂದ ಭಗವಂತನ ಆ ಸ್ವರೂಪ ನಮಗೆ ಸ್ಪಷ್ಟವಾಗಿ ತಿಳಿತದೋ ಆವಾಗ ಧ್ಯಾನ ಮಾಡಬೇಕು. ಮೊದಲು ಶ್ರವಣ, ಆಮೇಲೆ ಕೀರ್ತನ, ಆಮೇಲೆ ಧ್ಯಾನ. ಈ ರೀತಿ ಆ ಭಗವಂತನನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಪೂಜಾ ಅನ್ನೋ ಶಬ್ದಕ್ಕೆ ಇದೆಲ್ಲವೂ ಬಂತು. ಈ ಎಲ್ಲಾ ರೀತಿಯಲ್ಲಿ ಪೂಜೆ ಆ ಭಗವಂತನದ್ದು ನಿತ್ಯವೂ ಕೂಡ ಮಾಡಬೇಕು. ನಿತ್ಯ ಅಂದ್ರೆ ಪ್ರತಿ ದಿವಸ ಅಂತ ಅರ್ಥ ಅಲ್ಲ, ಇಲ್ಲಿ ಸದಾಕಾಲ ಅಂತ ಅರ್ಥ. ನಿತ್ಯ ಅಂದ್ರೆ ಪ್ರತಿ ದಿವಸದಲ್ಲಿ ಒಂದ್ಸಲ, ದಿನಕ್ಕೊಂದು ಟೈಮ್ ಮಾಡಿಬಿಟ್ರೆ ಮುಗೀತು. ಮತ್ತೆ ನಾಳೆ ಹೇಗೆ ದಿನ ಒಂದೊಂದ್ಸಲ, ದಿನಕ್ಕೆ 1 ಗಂಟೆನೋ ಅಥವಾ ಅರ್ಧ ಗಂಟೆನೋ ಮಾಡಿಬಿಟ್ರೆ ಅವನ ನಿತ್ಯ ಮಾಡ್ತೇನೆ ಅಂತ ಹಾಗರ್ಥ ಅಲ್ಲ. ನಿತ್ಯ ಅನ್ನೋ ಶಬ್ದಕ್ಕೆ ಇಲ್ಲಿ ಸದಾ ಅಂತ ಅರ್ಥ. ಸದಾ ಕಾಲ. ಕ್ಷಣಂ ತಿಷ್ಠೇದಪಿ ನ ಕಚ್ಚಿತ್ ಅಂತ ಮಧ್ವಾಚಾರ್ಯರ ಅದರ ವ್ಯಾಖ್ಯಾನ. ಒಂದು ಕ್ಷಣವೂ ಬಿಡದೆ ಒಂದು ಕೀರ್ತನೆ, ಇಲ್ಲ ಶ್ರವಣ, ಇಲ್ಲ ಧ್ಯಾನ, ಇದನ್ನ ಯಾವುದನ್ನಾದರೂ ಒಂದನ್ನ ಸದಾ ಕಾಲ ಮಾಡ್ತಾನೆ ಇರಬೇಕು. ಅದಿಲ್ಲದೆ ಒಂದು ಕ್ಷಣವೂ ಇರಬಾರದು
ಅಂತ ಅರ್ಥ. ಇದು ಆ ಭಾಗವತದ ಅಭಿಪ್ರಾಯ. ಶ್ರೀಕೃಷ್ಣ ಅರ್ಪಣಮಸ್ತು. ಏನಾದರೂ ಸಂಶಯ ಇದ್ರೆ ಕೇಳಬಹುದು. ಆಚಾರ್ಯ, ಇಲ್ಲಿ ನಾವು ಸಂಸಾರದಲ್ಲಿ ಅನುಭವಿಸೋ ಇಂದ್ರಿಯಗಳಿಂದ ಬರೋ